ಓಕೆ, ಹರಿಕೃಷ್ಣ ಅವರೇ, ಫಸ್ಟ್ ಆಫ್ ಆಲ್ ಹಾರ್ಟಿ ಕಂಗ್ರಾಚುಲೇಷನ್ಸ್. ಅಮೇಝಿಂಗ್ ಆದಂತಹ ಟೀಸರ್ ಅನ್ನು ನೋಡಿದ್ವಿ. ನಿಜವಾಗ್ಲೂ ನಮ್ಮ ಕನ್ನಡದಲ್ಲಿ ಇಂತಹ ಮೇಕಿಂಗ್ ನಲ್ಲಿ ಸಿನಿಮಾಗಳು ಬಂದಾಗ ನಮ್ಗೆಲ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಸೊ ಕೋಣ ಬಗ್ಗೆ ನೀವು ಮಾತನಾಡಬೇಕು. ಕೋಣದ ಕಥೆ ಆಗಿರ್ಬೋದು, ನೀವು ಎಷ್ಟೆಲ್ಲ ಟೀಸರ್ ರಿವೀಲ್ ಆಗಿರೋದ್ರಿಂದಾಗಿ ಏನೆಲ್ಲ ರಿವೀಲ್ ಮಾಡಬಹುದು ಆ ಅಂಶಗಳನ್ನ ಎಲ್ಲ ಮಾಧ್ಯಮ ಮಿತ್ರರಿದ್ದಾರೆ. ದಯವಿಟ್ಟು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಕುಪುಂಡಸ್ ಪ್ರೊಡಕ್ಷನ್ ಇವತ್ತು ಪ್ರೊಡಕ್ಷನ್ ಹೌಸ್ ಲಾಂಚ್ ಆಗ್ತಾ ಇದೆ. ಅದ್ರ ಗ್ರೀಟಿಂಗ್ ಆಗಿ ನಾವು ಈ ಟೀಸರ್ನ ಮಾಡಿದ್ದೀರಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಆ್ಯಕ್ಚುಲಿ ಹೇಳ್ಬೇಕು ನಮ್ಮ ಆರ್ ಕೆ ಸರ್, ಕಾರ್ತಿಕ್ ಸರ್, ಸ್ಪೆಷಲಿ ಮೈಬ್ರೋ ತನಿಷಾ ಅವರು. ಮಿಸ್ ಮಾಡ್ಕೊತಾ ಇದ್ದೀನಿ, ಬರ್ತಾ ಇದ್ದಾರೆ ಅವರು. ಸಾರಿ ಫಾರ್ ದ ಡಿಲೇ. ಬರ್ತಾರೆ, ಅತಿ ಶೀಘ್ರದಲ್ಲಿ ಬರ್ತಾರೆ. ಆ್ಯಂಡ್ ನಮ್ಮ ಕೋ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಸುರಿ ಸರ್. ಮತ್ತು ನನ್ನ ಟೆಕ್ನಿಷಿಯನ್ಸ್ ಬಗ್ಗೆ ಫಸ್ಟ್ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ನಾನು ಯಾಕಂದರೆ ಗಿರೀಶ್ ಸರ್ ಕೂಡ ಸರ್ ಆ್ಯಕ್ಚುಲಿ ಒಬ್ಬರು ವಿಲನ್ ಸಿನಿಮಾ ಮಾಡಿದ್ದಾರೆ, ಅವರೇ ಈ ಸಿನಿಮಾದ DOP. ಮ್ಯೂಸಿಕ್ ಡೈರೆಕ್ಟರ್ ಶಶಾಂಕ್ ಶೇಷಗಿರಿ ಅವರು ಗೌಳಿ ಅಂತ ಸಿನಿಮಾ ಮಾಡಿರ್ತಾರೆ. ಸೊ ಇದಾದ ನಂತರ ನಾನು ಕೋಮಲ್ ಸರ್ಗೂ ಒಂದ್ಸತಿ ಕತೆ ಹೇಳಿದೆ. ಸರ್ಗೆ ತುಂಬ ಇಷ್ಟ ಆಯಿತು. ಸೊ ಅದಾದಮೇಲೆ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಒಂದ್ಸತಿ ಹೇಳಿ ವಿ ಸ್ಟಾರ್ಟೆಡ್ ದಿಸ್. ಇದು ಜಸ್ಟ್ ಈ ಟೀಸರ್ ಏನು ನೋಡ್ತಾ ಇದ್ರಲ್ಲ, ಆ್ಯಕ್ಚುಲಿ ಏನಂದರೆ ಇಟ್ ಇಸ್ ಅ ಗ್ರೀಟಿಂಗ್. ಆ್ಯಕ್ಚುಲಿ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಈ ಕ್ವಾಲಿಟಿ ಬರುತ್ತೆ ಅಂತ ನಾವು ಆ್ಯಕ್ಚುಲಿ ಈ ಟೀಸರ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಅಕ್ಟೋಬರ್ ಮಿಡ್ಡಲ್ಲಿ, ದೀಪಾವಳಿಯ ನಂತರ ಮುಹೂರ್ತ ಮಾಡ್ತಾ ಇದ್ದೀರಿ ಸಿನಿಮಾದು. ಸೊ ಟೀಸರ್ ನೋಡಿ ನೀವು ಹೇಗಿದೆ ಅಂತ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಸರ್ ಕೋಣ ಅಂದರೆ ಆ್ಯಕ್ಚುಲಿ ಸರ್ ಒಂದು ಹಳ್ಳಿಯಲ್ಲಿ ಕೋಣ ಜೊತೆ ನಡೆಯುವಂಥ ಒಂದು ಕಥೆ ಸರ್ ಇದು ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಕೋಣ ಅಂತ, ಅದು ನಮಗೆ ಒಂದು ಕ್ಯಾರೆಕ್ಟರ್ ಆಫ್ ದ ಫಿಲ್ಮ್. ಸರ್ ಇದು ಉತ್ತರ ಕರ್ನಾಟಕ ಸರ್. ಈಗ ಶಾರ್ಟ್ಸ್ಗಳು ನೋಡಿದ್ರೆ ಒಂದಷ್ಟು ಈ ಕಾಂತಾರದಲ್ಲಿ ಅಂಗಡಿ ಹುಡ್ಕೊಂಡು ಹೋಗೋ ಥರದ ಆ ಥರ ಕಾಂತಾರ ಒಳ್ಳೆ ಮೇಕಿಂಗ್ ಅಲ್ವಾ ಸರ್? ಸಮಥಿಂಗ್ ಲೈಕ್ ದಟ್ ಆ ಥರ ಮಾಡೋಣ ಅನ್ನೋದು ಆ್ಯಕ್ಚುಲಿ ಏನಂದ್ರೆ ಸರ್, ಇಟ್ಸ್ ವೆರಿ ಗುಡ್ ಆ್ಯಕ್ಚುಲಿ. ಈ ಕ್ಯೂರಿಯಾಸಿಟಿ ನಾವು ಜಸ್ಟ್ ಒಂದು ಹಿಂಟ್ ಆಗಿ ಕೊಟ್ಟಿದ್ದೀವಿ. ಸಿನಿಮಾಲಿ ಇನ್ನೂ ತುಂಬ ಇರುತ್ತೆ ಸರ್ ಆ್ಯಕ್ಚುಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಶೂಟಿಂಗ್ ಎಲ್ಲ ಅದ್ರ ಬಗ್ಗೆ ಪ್ಲಾನಿಂಗ್ ಸರ್, ಶೂಟಿಂಗ್ ಬಂದ್ಬಿಟ್ಟು ಅಕ್ಟೋಬರ್ ಮಿಡಲ್ ಸ್ಟಾರ್ಟ್ ಮಾಡೋಣ ಅಂತಿದ್ರಿ. ಒಂದು 60 days ಆಫ್ ಶೂಟ್ ಇರುತ್ತೆ. ಮೇ ಬಿ ಅದ್ರ ಮಧ್ಯದಲ್ಲೇ ಮೇ ಬಿ ನವೆಂಬರ್ ಡಿಸೆಂಬರ್ ವಿಲ್ ಕಮ್ ಅಪ್ ವಿತ್ ಒನ್ ಮೋರ್ ಟ್ರೈಲರ್. ಸೊ ಅದರಲ್ಲಿ ಭಾಳ ವಿಷಯಗಳು ರಿವೀಲ್ ಆಗುತ್ತೆ ಆ್ಯಕ್ಚುಲಿ ಸಿನಿಮಾ ಬಗ್ಗೆ. ಸರ್ 2 days ಸರ್, 2 ದಿನ ಮಾಡಿದ್ರಿ. ಅದು ಒಂದಿನ ಮುಗಿಸ್ಬೇಕಾಗಿತ್ತು, ಮಳೆ ಕಾರಣ ಅಂತ ನಿಮ್ಗೆ ಗೊತ್ತು. ಮಾನ್ಸೂನಲ್ಲಿ ಮಾಡಿದ್ರಿ, ಸ್ವಲ್ಪ ಡಿಲೇ. ಸರ್ ಇವಾಗ ಸದ್ಯಕ್ಕೆ ಯಾವುದು ರಿವೀಲ್ ಮಾಡ್ತಾ ಇಲ್ಲ ಸರ್, ಎಲ್ಲರೂ ಹೋಗ್ಬಿಟ್ಟು ಸರ್ಪ್ರೈಸ್ ಆಗಿ ರಿವೀಲ್ ಮಾಡೋಣ ಅಂತಿದ್ರಿ. ವೆಲ್ಕಮ್ ಆನ್ ಬೋರ್ಡ್ ಅಂತ. ಸೊ ತನಿಷಾ ಅವರು ಒಂದು ಮೇಜರ್ ಲೀಡ್ ಕ್ಯಾರೆಕ್ಟರ್ ಮಾಡ್ತಾರೆ. ಶೀಸ್ ಅ ಹೀರೋಯಿನ್ ಫಾರ್ ದ ಫಿಲ್ಮ್. ಅದ್ರ ಜೊತೆಗೆ ಇನ್ನೊಂದು ಲೀಡ್ ಹೀರೋಯಿನ್ ಇರ್ತಾರೆ ಸಿನಿಮಾಲಿ. ಸೊ ತನಿಷಾ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತೀನಿ. ಯಾವ ಥರ ಅಂದರೆ ಅವರು ಒಂದು ಲಕ್ಷ್ಮಿ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾರೆ. ಎಸ್ ಸರ್, ಫಾಲೋ ಅಪ್ ಮಾಡಿದ್ದೀವಿ ಸರ್, ಖಂಡಿತವಾಗ್ಲು ಅದನ್ನೆಲ್ಲ ಫಾಲೋ ಅಪ್ ಮಾಡಿದ್ದೀವಿ ಸರ್. ಹೌದು ಸರ್, ಹೌದು. ಅದು 1.5 month ಆಗುತ್ತಂತೆ, ಅದಕ್ಕೆ ಎಲ್ಲ ಅಪ್ಲೈ ಮಾಡಿದ್ದೀವಿ ಸರ್, ಬಿಫೋರೇ ಮಾಡಿದ್ದೀವಿ. ಶೂಟಿಂಗ್ ಉತ್ತರ ಕರ್ನಾಟಕದಿಂದ ಮಾಡ್ತಾರೆ? ಹೌದು ಸರ್. ಎಲ್ಲಿ ಮಾಡ್ತಾರೆ ಸರ್? ಪ್ಲಾನ್ ನಡೀತಾ ಇದೆ ಸರ್. ದಾಂಡೇಲಿ, ತೀರ್ಥಹಳ್ಳಿ ಆ ಥರ ಎಲ್ಲ ಲೊಕೇಶನ್ ನೋಡಬೇಕು. ಲೊಕೇಶನ್ ನೋಡಿ ಕನ್ಫರ್ಮ್ ಮಾಡಿ. ಮ್ಯೂಸಿಕ್ ಬಗ್ಗೆ ಮ್ಯೂಸಿಕ್ ಶಶಾಂಕ್ ಶೇಷಗಿರಿ ಅವರು, ನೀವು ನೋಡಿರ್ಬೋದು. ಆ್ಯಕ್ಚುಲಿ ಇಲ್ಲಿ ಏನು ಪ್ಲೇ ಆಗಿದೆಯೋ ಈಸ್ ಅ ಬ್ಯಾಕ್ ಬೋನ್. ಇಡೀ ಸಿನಿಮಾನ ಮ್ಯೂಸಿಕಲ್ಲಿ ನಿಲ್ಸಿದ್ದಾರೆ ಅನ್ಸುತ್ತೆ ನನಗೆ. ವಿಜುವಲ್ ಒಂದು ಟ್ರೀಟ್ ಆದರೆ ಮ್ಯೂಸಿಕ್ ಒಂದು ಟ್ರೀಟ್ ಆಗಿದೆ. ಸೊ ದೇ ಆರ್ ಬೋತ್ ಆರ್ ಲೈಕ್ ಬ್ಯಾಕ್ ಬೋನ್ಸ್. ವಿಜುವಲ್ ಗಿರೀಶ್ ಸರ್ ಇರ್ಬೋದು ಆ್ಯಂಡ್ ಶಶಾಂಕ್ ಸರ್ ಇರ್ಬೋದು. ಐ ಥ್ಯಾಂಕ್ ದಮ್ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ಎಡಿಟರ್ ಇರ್ಬೋದು ಉಮೇಶ್ ಅವರು, ಥ್ಯಾಂಕ್ ಯು ಆಲ್ಸೋ ಸರ್. ತುಂಬ ಕ್ಲೀನಾಗಿ ಸಕ್ಕತ್ತಾಗಿ ಎಡಿಟ್ ಮಾಡಿದ್ದಾರೆ ಪ್ರತಿಯೊಂದನ್ನು. ಕ್ಯೂರಿಯಾಸಿಟಿ ಇದೆ. ಥ್ಯಾಂಕ್ ಯು ಸರ್. ಸರ್ ಯಾವ ರೀತಿ ಅಂದರೆ ಸರ್, ಅದು ಎಲ್ಲ ಒಂದು ಸರ್ ವಿಭಿನ್ನವಾಗಂತೂ ಇರುತ್ತೆ ಸರ್ ಕ್ಯಾರೆಕ್ಟರ್. ನನ್ನ ಹಿಂದಿನ ಸಿನಿಮಾ ನೋಡಿದ್ರೆ ನೀವು ಜಗತ್ಸನ್ನ ಒಂದು ಡಿಫ್ರೆಂಟ್ ಲುಕ್ ಕೊಟ್ಟಿದ್ರಿ. ಸೊ ಸರ್ಗೂ ಅದೇ ಥರ ಒಂದು ಡಿಫ್ರೆಂಟ್ ಲುಕ್ ಕೊಟ್ಟಿದ್ದೀರಿ ಇದರಲ್ಲಿ. ಸೊ ಜಾಸ್ತಿ ಹೇಳೋಕ್ಕಾಗಲ್ಲ ಸರ್, ಜಸ್ಟ್ ಟೀಸರ್ ಅಲ್ವಾ. ಟ್ರೈಲರ್ ರಿಲೀಸ್ ಆದಾಗ ವಿಲ್ ಹ್ಯಾವ್ ಅ ಟಾಕ್ ಸರ್. ಇನ್ನೊಂದು ಪ್ರೆಸ್ ಮೀಟ್ ಇಟ್ಟಿಗೆ ಸರ್. ಆಗಿರುವಂತಹ ವಿಲನ್ ಖ್ಯಾತಿಯ ಗಿರೀಶ್ ಸರ್ ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಗಿರೀಶ್ ಸರ್ ದಯವಿಟ್ಟು ಜಾಯಿನ್ ಆಗಬೇಕು. ನೇರವಾಗಿ ನಾವು ಶಶಾಂಕ್ ಶೇಷಗಿರಿ ಅವರಿಗೆ ಮಾತು ಶುರು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಯಾಕಂತ ಹೇಳಿದ್ರೆ ನಿಜವಾಗ್ಲೂ ಟೀಸರ್ ಅಲ್ಲೇ ನಮಗೆ ಆ BGM ಎಲ್ಲ ತುಂಬಾನೇ ಅದೊಂದು ವೈಬ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿದೆ. ಸೊ ನಿಮ್ಮ ಕೋಣ ಜೊತೆಗಿನ ಜರ್ನಿ ಬಗ್ಗೆ ದಯವಿಟ್ಟು ಹೇಳಬೇಕು. ಎಲ್ರಿಗೂ ನಮಸ್ಕಾರ. ಇಲ್ಲಿ ನೆರೆದಿರ್ತಕ್ಕಂತಹ ಗುರು ಹಿರಿಯರಿಗೆ, ಪತ್ರಕರ್ತ ಮಿತ್ರರಿಗೆ, ಎಲ್ಲ ಬಂದಿರುವಂತಹ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಕೋಣ
ಇದೊಂದು ಅದ್ಭುತವಾಗಿರುವಂತಹ ಜರ್ನಿ. ಹರಿ ಸರ್ ಜೊತೆ ಹಾಗೂ ಆರ್ ಕೆ ಸರ್ ಜೊತೆ ನಾವು ಅಂದರೆ ಕನ್ಸು ಕಟ್ಕೊಂಡಿರುವಂತಹ ಒಂದು ಅದ್ಭುತವಾಗಿರುವಂತಹ ಸಿನಿಮಾ. ನನಗೆ ಕೋಮಲ್ ಸರ್ಗೆ ಮ್ಯೂಸಿಕ್ ಮಾಡಬೇಕಾಗಿರುವಂತಹ ಅವಕಾಶ ಸಿಕ್ಕಿರೋದು ನನ್ನ ಪ್ರೊಡ್ಯೂಸರ್ ಸರ್ಗೆ ಹಾಗೂ ಡೈರೆಕ್ಟರ್ ಸರ್ಗೆ ಕೃತಜ್ಞತೆಗಳನ್ನ ಹೇಳ್ತೀನಿ. ತುಂಬ ನರ್ವಸ್ ಆಗಿದ್ದೀನಿ, ಸ್ವಲ್ಪ ಲೇಟಾಗಿ ಬಂದ್ಬಿಟ್ಟೆ, ಕ್ಷಮೆ ಇರಲಿ. ಏನಿಲ್ಲ, ಕೋಣ ಒಂದು ಅದ್ಭುತವಾಗಿರುವಂತಹ ಕಾನ್ಸೆಪ್ಟು. ನನ್ನ ಪ್ರೀತಿಯ ನಿರ್ದೇಶಕರು, ನನ್ನ ಬ್ರದರ್, ಅವರ ಕನಸು ಇದು ಎಲ್ಲರೂ ನಿಮ್ಮಿಂದ ಇದು ನನಸಾಗಿದೆ, ನನ್ನ ಪ್ರೊಡ್ಯೂಸರ್ ಸರಿಂದ ನನಸಾಗಿದೆ. ನಿಮ್ಮೆಲ್ಲರ ಆಶೀರ್ವಾದ ಇಡೀ ತಂಡಕ್ಕಿರಲಿ ಅಷ್ಟೇ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಜೈ ಶ್ರೀರಾಮ್.